ಹೈ ಲೀಡರ್ಸ್. ಜಸ್ಟ್ ಒಂದು ನ್ಯೂ ಸ್ಟಾರ್ ಅಲ್ಲಿ ನೋಡಿರ್ಬೋದು, ಎಲ್ರಿಗೂ ಪರಿಚಿತವಾದಂಥ ಸೋಪ್ ಅಂತ ಹೇಳ್ಬೋದು, ಆಂಟಿ ಬ್ಯಾಕ್ಟೀರಿಯಲ್ ಸೋಪ್ ಅಂತಾನೆ. ಜಸ್ಟ್ ಒಂದು ಈ ಸೋಪ್ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಸೋಪ್ ಅಂತ ಹೇಳ್ಬೋದು, ಡವ್ ಸೋಪ್ ಅಂತ. ಇದು ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು, ಎಲ್ಲರ ಮನೇಲೂ ಕೂಡ ರೆಗ್ಯುಲರ್ ಯೂಸ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಸೋಪ್ ತರನೇ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮೇಡಮ್ ಇವಾಗ ಇದ್ರದ್ದೊಂದು ಡೆಮೋ ಕೊಡ್ತಾರೆ. ವೆರಿ ಸೂನ್ ATC ಆಗ್ತಕ್ಕಂಥ ಅನಿತಾ ಮೇಡಮ್ ಅವರು ಜಸ್ಟ್ ಇದ್ರದ್ದೊಂದು ಡೆಮೋ ಕೊಡ್ತಾರೆ, ನೋಡೋಣ ಲೀಡರ್ಸ್. ನೆಕ್ಸ್ಟ್ ಹಾಯ್ ಲೀಡರ್ಸ್, ಗುಡ್ ಈವ್ನಿಂಗ್. ಎಸ್, ಮೇಡಮ್ ಅವರು ಕೂಡ 2 ಗ್ಲಾಸ್ಗೂ ಕೂಡ ಸಮ ಪ್ರಮಾಣದಲ್ಲಿ ನೀರು ಹಾಕಿದ್ದಾರೆ ಸರ್. ನೋಡಿ, 2 ಗ್ಲಾಸಿಗೂ ಅರ್ಧ ಗ್ಲಾಸ್ ನೀರು ಹಾಕಿದ್ದಾರೆ. 2 ಗ್ಲಾಸಿಗೂ ಕೂಡ ಜಸ್ಟ್ ಒಂದು ಕೆಮಿಕಲ್ ಅಂತಾನೆ ಹೇಳ್ಬೋದು. ಎಲ್ಲಾದ್ರೂ ಕೂಡ ನಾವು ಹೊರಗಡೆ ಯೂಸ್ ಮಾಡ್ತಾ ಇರ್ತೀವಿ, ಹಾಸ್ಪಿಟಲ್ ಎಲ್ಲ ತುಂಬಾ ಇದನ್ನ ಹಾಕ್ತಾ ಇರ್ತಾರೆ ಅಂತ ಹೇಳ್ಬೋದು. 2ಕ್ಕೂ ಕೂಡ ಒಂದು 3 ಡ್ರಾಪ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ನೋಡ್ಬೋದು. ನೆಕ್ಸ್ಟ್ ಡವ್ ಸೋಪ್ ಅನ್ನ ಚಿಕ್ಕ ಪೀಸ್ ಮಾಡಿ ಹಾಕ್ತಾ ಇದ್ದಾರೆ. ಅದರಲ್ಲಿ ಡವ್ ಸೋಪ್ ಅನ್ನ ಹಾಕ್ತಾ ಇದ್ದಾರೆ ನೀರಲ್ಲಿ. ಆಲ್ರೆಡಿ ಕೆಮಿಕಲ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ದು ಆಂಟಿ ಬ್ಯಾಕ್ಟೀರಿಯಲ್, ಜಸ್ಟ್ ಡೆಟಾಲ್ ತರ ನಮ್ದು ಸೋಪ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಎರಡರದ್ದು ಕೂಡ ಡೆಮೋ ನೋಡ್ತಾ ಹೋಗೋಣ, ಹೇಗೆ ರಿಸಲ್ಟ್ ಬರುತ್ತೆ ಅಂತ. ನೋಡೋಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಸೋಪ್ ಬಂದು ಆರೆಂಜ್ ಕಲರ್ ಕಾಣಿಸ್ತಾ ಇದೆ. ಸೊ ಡವ್ ಸೋಪ್ ಬಂದು ಕೂಡ ವೈಟ್ ಇದೆ ನೋಡಿ. 2 ಕೂಡ ಸಮ ಪ್ರಮಾಣದಲ್ಲಿ ಕದಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ನಿಧಾನ ಕದಡ್ತಾ ಹೋದಾಗ ನಮ್ದು ಆಂಟಿ ಬ್ಯಾಕ್ಟೀರಿಯಲ್ ಸೋಪು ಬಿಳಿ ಬಣ್ಣ ಬರ್ತಾ ಹೋಗ್ತಿದೆ ಅಂತ ಹೇಳ್ಬೋದು. ಅದೇ ತರ ಡವ್ ಸೋಪ್ ನೋಡಿ, ನೋಡೋಕ್ಕೆ ಬಿಳಿ ಬಣ್ಣ ಇದೆ, ವೈಟ್ ಕಾಣಿಸ್ತಾ ಇದೆ, ಆದ್ರೆ ಕಲರ್ ಮಾತ್ರ ಆರೆಂಜ್ ಕಲರ್ ಆಗ್ತಿದೆ ಅಂತ ಹೇಳ್ಬೋದು. ನೋಡಿ, ನಮ್ದು ಆಂಟಿ ಬ್ಯಾಕ್ಟೀರಿಯಲ್ ಸೋಪು ಮತ್ತೆ ರೆಗ್ಯುಲರ್ ಮಾರ್ಕೆಟಲ್ಲಿ ತುಂಬಾ ಜನ ಲೈಕ್ ಮಾಡ್ತಕ್ಕಂಥದ್ದು ಡವ್ ಸೋಪ್ ಅಂತ ಒಂದು ಡೆಮೋ ರಿಸಲ್ಟ್ ಅಂತ ಹೇಳ್ಬೋದು ಲೀಡರ್ಸ್. ಥ್ಯಾಂಕ್ ಯು ಲೀಡರ್ಸ್. ಥ್ಯಾಂಕ್ ಯು.